ಬಿಗ್ ಬಾಸ್ ಇನ್ನು 5 ಲಕ್ಷ ನಿಮಗೆ ಬರಬೇಕು ನೋಡಿ ಗೆದ್ಕೊಳ್ಳಿ ಅಂತ ಹೇಳಿ ಕೆಲವು ಟಾಸ್ಕನ್ನು ಕೊಡ್ತಾ ಇದ್ದಾರೆ. ಅದ್ರ ಪ್ರೊಸೀಜರ್ ಕೂಡ ಚೆನ್ನಾಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರು ಆಯ್ಕೆ ಆಗಿದ್ದಾರೆ, ಆ ಕ್ಯಾಪ್ಟನ್ ಆಗಿರೋ ಟಾಸ್ಕ್ ಅಂದರೆ ಅವರು ಯಾವ ಟೈಮಿಂಗ್ಸ್ನ ತೊಗೊಂಡು ಮಾಡಿರ್ತಾರೆ ಅದಕ್ಕಿಂತ ಮುಂಚೆನೇ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗೆ ಎಲ್ಲರೂ ಒಮ್ಮತದ ಮೇಲೆ ವಿನಯ್ ಹಾಗೂ ವರ್ತೂರವ್ರನ್ನ ಚೂಸ್ ಮಾಡ್ತಾರೆ. ಅವಾಗ ಫೈನಲಾಗಿ ವರ್ತೂರವ್ರು ಆಡಬೇಕು ಅಂತ ಡಿಸೈಡ್ ಆಗುತ್ತೆ. ಟೈಮಲ್ಲಿ ಮುಗ್ಸೋಕ್ಕಾಗಲ್ಲ. ಅವಾಗ ಸಂಗೀತ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ನಾನು ಅದಕ್ಕೆ ವಿನಯ್ ಅವ್ರನ್ನ ಚೂಸ್ ಮಾಡಿದ್ದೆ. ಅವ್ರ ರಕ್ಷಕ್ಕೆ ಹೇಳೋದು ಆ್ಯಕ್ಚುಲಿ ಏನಂದರೆ, ನೀವು ಕರೆಕ್ಟಾಗಿರೋನ್ನ ಚೂಸ್ ಮಾಡಬೇಕು, ಅದಕ್ಕೆ ನಾನು ವಿನಯ್ನ ಚೂಸ್ ಮಾಡಿದೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ತನಿಷಾ ಅವರು ಮೊದಲೇ ಸಂಗೀತ ಅವ್ರ ಮೇಲೆ ಬೇಜಾರಾಗಿ ಕೂತಿರ್ತಾರೆ, ನನ್ನ ಸೆಲೆಕ್ಟ್ ಮಾಡಿಲ್ಲ, ನನ್ನ ಕನ್ಸಿಡರ್ ಮಾಡ್ತಾಯಿಲ್ಲ ಅಂತ. ಒಂದು ಪಾಯಿಂಟ್ ಯಾವುದೋ ಸಿಕ್ತು, ಅವ್ರು ಎತ್ಕೊಂಡ್ರು. ಅದಕ್ಕೆ ಇವ್ರು ಇನ್ನೇನೂ ಮಾತಾಡೋಕ್ಕಾಗಲ್ಲ. ಆಯಿತು ಬಿಡಮ್ಮ, ನಾನು ಮಾತಾಡಿ ತಪ್ಪು ಅಂದ್ಬಿಟ್ಟಿದ್ರೆ ಅಲ್ಲಿ ಸಂಗೀತ ಗೆದ್ಬಿಡೋರೇನೋ, ಅದನ್ನು ಅವ್ರು ಮಾತಾಡಲಿಲ್ಲ. ಅದನ್ನು ತನಿಷಾ ಅವ್ರು ಬಿಡಲಿಲ್ಲ. ಇವರಿಬ್ಬರು ಕಿತ್ತಾಡ್ಕೊಂಡು ಲಾಸ್ಟಿಗೆ ವರ್ತೂರವ್ರು ಬಂದು ಯಾರಿಗೆ ಹೇಳಿದ್ರು ಅಂತಲೇ ವರ್ತೂರವ್ರಿಗೆ ಗೊತ್ತಾಗಲಿಲ್ಲ. ಇದ್ರ ಮಧ್ಯ ಪ್ರತಾಪು ಒಂದು ರಾಂಗ್ ಸ್ಟೇಟ್ಮೆಂಟ್ ಮಾಡಿ ಅಲ್ಲಿ ಯಾರೋ ಹೇಳಿದ್ದು ಅಂತ ಅದನ್ನು ವಿನಯ್ ಅವ್ರು ಇಟ್ಕೊಂಡು ಲಾಸ್ಟಿಗೆ ಪ್ರತಾಪ್ ಅವ್ರಿಗೂ ವಿನಯ್ ಅವ್ರಿಗೂ ಹೊತ್ಕೊಂತು. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಂತ ಏನು ಮ್ಯಾಟ್ರೇ ಇಲ್ಲ, ಏನು ದೊಡ್ಡ ತಲೆ ಹೋಗೋ ಮ್ಯಾಟ್ರ್ ಏನೂ ಆಗಿಲ್ಲ ಅಲ್ಲಿ, ಆಯಿತಾ. ಎಲ್ಲ ಕೂಲ್. ಹೆಂಗೆ ಅಂದರೆ ಹ್ಞೂ ಸರಿ ಆಯಿತು ಬಿಡು, ಹೌದಾ ಇಟ್ಸ್ ಓಕೆ ಅಂದಿದ್ರೆ ಮುಗ್ದೇ ಹೋಗ್ತಾಯಿತ್ತು ಎಲ್ಲ. ಸ್ಟಾರ್ಟಿಂಗು ತನಿಷಾ ಅವರು ಅಥವಾ ಸಂಗೀತ ಅವರು ಇಬ್ಬರಲ್ಲಿ ಯಾರು ಅಂದಿದ್ರು ಮುಗ್ದೇ ಹೋಗ್ತಾಯಿತ್ತು. ಅದನ್ನು ಹೇಳಿದ್ರು ಮೆಗಾ ಸೀರಿಯಲ್ ಅಂತ ಹೇಳಿದ್ರು. ಲಾಸ್ಟಿಗೆ ತುಕಾಲಿ ಅವರು, ನೋಡಪ್ಪ ನಿನ್ನ ದತ್ತು ಪುತ್ರ ನಿಂದ ಕಣಿಯ, ನಿನಗೆ ಇವತ್ತು ಒಂದು ಮಾತು ಅನ್ನಿಸ್ಕೊಂಡಿದ್ದು ನೀನು ಅಂತ ಅವರಂದರು. ಅದನ್ನು ನೀನು ವರ್ತೂರವ್ರು ಬಿಡ್ತಾರ, ಹ್ಞೂ ಕಣಪ್ಪ ನೀನು ಮಾಡಿದ್ದಕ್ಕೆ ನಂಗೆ ಸರಿಯಾಗಿ ಮಾಡಿದೆ ಅಂತ ಮತ್ತಿನ್ನೂ ಎಳಿತಿದ್ದಾರೆ. ಸೊ ನೋಡುವ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ.